ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಗ್ನಿ ಸಾಕ್ಷಿ ಧಾರಾವಾಹಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ಚೆನ್ನಾಗಿದೆ. ಈ ಎರಡು ಜೋಡಿನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆದರೆ ಅಗ್ನಿ ಅಂತ ಹೆಸರಿಟ್ಕೊಂಡಿರೋ ಅಗ್ನಿ ಸುಮ್ಮನೆನಾ ದಗದಗ ಅಂತ ಯಾವಾಗ ನೋಡಿದ್ರು ಊರ್ಕೊಳ್ತಾನೆ ಇರ್ತಾರೆ, ಉರಿತಾನೆ ಇರ್ತಾರೆ. ಇಲ್ಲಿ ಸಾಕ್ಷಿ ಇದ್ದವಳು ರೋಡ್ ಮೇಲೆ ನಿಂತಿರ್ತಾಳೆ, ಅಗ್ನಿಗೋಸ್ಕರ ಕಾಯ್ತಾ ಇರ್ತಾಳೆ. ಅಲ್ಲಿಗೆ ಅಗ್ನಿ ಕೂಡ ಎಂಟ್ರಿ ಕೊಡ್ತಾನೆ. ಸೊ ಇಲ್ಲಿ ಸಾಕ್ಷಿ ಇದ್ದವಳು ಅಗ್ನಿಗೆ ಹೇಳ್ತಾಳೆ, ಥ್ಯಾಂಕ್ ಯು ಸರ್ ಅಂತ ಹೇಳ್ತಾಳೆ. ಏಯ್ ಏನಿದು ರೋಡಲ್ಲಿ ನಿಂತ್ಕೊಂಡು ಏನಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಸರ್ ಅದು ಆಫೀಸಲ್ಲಿ ನನ್ನ ಪರ ವಹಿಸ್ಕೊಂಡು ನೀವು ಮಾತಾಡಿದ್ರಲ್ಲ ಸರ್, ಅದಕ್ಕೆ ಥ್ಯಾಂಕ್ ಯು ಸರ್ ಅಂತ ನಿಲ್ಕೊಂಡು ಹೇಳ್ತಾ ಇರ್ತಾಳೆ. ಅದಕ್ಕೆ ಅಗ್ನಿ ಸುಮ್ಮನೆ ಇರ್ತಾನಾ, ಏಯ್ ಏನು ನೀನು ಅದನ್ನ ರೋಡಲ್ಲಿ ನಿಂತು ಹೇಳ್ತೀಯಾ, ಆಫೀಸಲ್ಲೇ ಹೇಳೋಕ್ಕಾಗಲಿಲ್ವಾ ನಿನಗೆ ಅಂತ ಕೇಳ್ತಾರೆ. ಅಲ್ಲೇ ಸರ್ ನಾನು ಏನು ಹೇಳಿದೆ, ಥ್ಯಾಂಕ್ ಯು ಹೇಳಕ್ಕೆ ಬಂದೆ ಅಷ್ಟೇ ಅಂತ ಸಾಕ್ಷಿ ಹೇಳ್ತಾರೆ. ಆದರೆ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ನಮ್ಮ ಅಗ್ನಿಯವರು. ಅಲ್ಲ ನೋಡು, ಆಫೀಸಲ್ಲಿ ನಿನ್ನ ವಹಿಸ್ಕೊಂಡು ಮಾತಾಡದೆ ಅಂದ ಮಾತ್ರಕ್ಕೆ ಹಿಂದೆ ನಡೆದಿರೋ ಯಾವ ಘಟನೆನೂ ನಾನು ಮರ್ತಿಲ್ಲ ಅಂತ ಟಕ್ ಅಂತ ಹೇಳ್ಬಿಡ್ತಾರೆ. ಒಂದು ಕ್ಷಣ ಶಾಕ್ ಆಗುತ್ತೆ. ಯಾರಿಗೆ? ಸಾಕ್ಷಿಗೆ ಶಾಕ್ ಆಗಿಬಿಟ್ಟು, ಆಯಿತು ಬಿಡಿ ಸರ್, ನಂದೇ ತಪ್ಪಿದೆ ಅಂತ ಹೇಳ್ತಾಳೆ. ಹೌದು ಅಂತ ಹೇಳ್ತಾರೆ. ಯಾಕಂದರೆ ಹಿಂದೆ ಕೆಸರು ನೀರು ಸಿಡಿಸಿರೋದಾಗಿರ್ಬೋದು, ಕಾನೂನು ಬಗ್ಗೆ ಮಾತಾಡಿರ್ಬೋದಾಗಿರ್ಬೋದು, ಪೊಲೀಸ್ ಸ್ಟೇಷನ್ ಸಣ್ಣ ವಿಷಯನಲ್ಲ, ಬಟ್ ಅದು ಅಷ್ಟು ಬೇಗ ಮರೆಯುವಂಥ ವಿಷಯನೂ ಅಲ್ಲ. ಅಲ್ಲಿ ಅಗ್ನಿದು ತಪ್ಪಿತ್ತು, ಸಾಕ್ಷಿ ನ್ಯಾಯಪರವಾಗಿ ಮಾಡಿದ್ದಾರೆ. ಆದರೆ ಈಗ ಅಗ್ನಿ ಮತ್ತು ಸಾಕ್ಷಿ ಒಂದೇ ಆಫೀಸಲ್ಲಿರಬೇಕು, ಅದು ಅವರ ತಂದೆಯ ಒಂದು ಮಾರ್ಗದರ್ಶನದಲ್ಲಿ ನಡಿಬೇಕು. ಈಗ ಹೆಂಗಾಗಿದೆ ಅಗ್ನಿ ಪರಿಸ್ಥಿತಿ ಅಂತಂದರೆ, ಸಾಕ್ಷಿ ಏನು ಹೇಳ್ತಾಳೋ ಅದನ್ನು ಕೇಳಂಗಾಗಿದೆ ಅವ್ರ ತಂದೆಗೋಸ್ಕರ. ಇಲ್ಲಿ ನೋಡಿದ್ರೆ ಸಾಕ್ಷಿ ಕೂಡ ಅಷ್ಟೇ, ಅಗ್ನಿನ ತುಂಬ ಚೆನ್ನಾಗೇ ಮಾತಾಡಿಸ್ತಾಳೆ ಪಾಪ. ಸರ್ ಆಯಿತು ಬಿಡಿ ಸರ್ ಅಂತಲೇ ಮಾತಾಡ್ತಾಳೆ. ಆದರೆ ಈ ಅಗ್ನಿ ಮಾತ್ರ ದಗದಗ ಅಂತ ಉರಿತಾನೆ ಇರ್ತಾರೆ. ಯಾಕಂದರೆ ಸಾಕ್ಷಿ ಬಗ್ಗೆ ಅಷ್ಟಾಗಿ ಅವ್ರಿಗೇನೋ ಕಾಳಜಿ ಪ್ರೀತಿ ಇರ್ಬೋದೇನಪ್ಪ. ಹೀಗೆ ಅಲ್ವಾ, ಜಗಳ ಇದ್ದಲ್ಲಿ ಅಲ್ವಾ ಪ್ರೀತಿ ಹುಟ್ಟೋದು. ಆದಷ್ಟು ಬೇಗ ಅಗ್ನಿ ಮತ್ತು ನಮ್ಮ ಸಾಕ್ಷಿ ಲವ್ ಸ್ಟೋರಿ ಸ್ಟಾರ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆ? ಇಷ್ಟು ಬೇಗ ಲವ್ ಸ್ಟೋರಿ ಸ್ಟಾರ್ಟ್ ಆದರೆ ಕತೆ ಮುಗ್ದೋಗುತ್ತೆ ರೀ. ಇನ್ನು ತುಂಬ ಓಡಬೇಕು, ಇನ್ನು ಏನೇನೋ ಮಾಡಬೇಕು, ಕಿತಾಪತಿಗಳು ಮಾಡಬೇಕು. ಅವರು ಚಿಕ್ಕಮ್ಮನ ಕಿತಾಪತಿ 1 2 ಅಂತೂ ಇಂತೂ ಸಾಕ್ಷಿ ಬಗ್ಗೆ ಅಂತೂ ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಅಗ್ನಿಯವರು. ಆ ಮಾತನ್ನು ಕೇಳಿ ಅವ್ರ ಚಿಕ್ಕಮ್ಮನೂ ಉರ್ಕೊಂಡ್ರು, ಅವ್ರ ತಮ್ಮಂದಿರನ್ನೂ ಉರ್ಕೊಂಡ್ರು, ಅವ್ರ ತಂಗಿಂದ್ರನ್ನೂ ಉರ್ಕೊಂಡ್ರು. ಜೊತೆಗೆ ಈ ಸಾಕ್ಷಿಗೆ ಮಾತ್ರ ತುಂಬ ಖುಷಿ ಆಯಿತು. ಅಗ್ನಿ ತುಂಬ ಒಳ್ಳೆಯವನು ಅಂತ ಕೂಡ ಫೀಲ್ ಆಗಿ ಅವಳು ಥ್ಯಾಂಕ್ಸ್ ಹೇಳೋಕ್ಕೆ ಬಂದ್ಲು. ಬಟ್ ಆ ಥ್ಯಾಂಕ್ಸ್ನ ಇವರು ಎಕ್ಸೆಪ್ಟ್ ಮಾಡಲಿಲ್ಲ. ಇಲ್ಲ, ನಾನು ಹಿಂದಿನಿಂದನ ಯಾವುದನ್ನು ಮರ್ತಿದ್ದೀನಿ ಅಂತ ತಿಳ್ಕೊಬೇಡ ನೀನು, ಆಯಿತಾ? ಅದೇನೇ ಇದ್ರೂ ಆಫೀಸಲ್ಲಿ ಇಟ್ಕೋ, ಥ್ಯಾಂಕ್ಸ್ ಹೇಳೋದಲ್ಲ, ಈ ಥರ ರೋಡ್ ಮೇಲೆಲ್ಲ ನಿಂದಿರಿಸಿದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನ್ ಮಾಡ್ತಾರೆ. ಆಯಿತು ಬಿಡಿ ಸರ್ ಅಂತ ಸರಿ ಒಪ್ಪು, ತಪ್ಪಿಗೆ ಏನಪ್ಪ ಅಂತಂದರೆ ಕ್ಷಮೆನೂ ಕೇಳ್ತಾಳೆ. ಸೊ ಇಷ್ಟಾಗಿದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ನಿಜಕ್ಕೂ ಈ ಕ್ಯೂಟ್ ಫೇರ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅಗ್ನಿ ದಗದಗ ಅಂದ್ರೇ ಚೆಂದ ಕಾಣುತ್ತೆ, ಸಾಕ್ಷಿ ಸ್ಮೂತಾಗಿದ್ರೇ ಚೆನ್ನಾಗಿ ಕಾಣುತ್ತೆ. ಸೊ ಒಟ್ಟಿನಲ್ಲಿ ಸೀರಿಯಲ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸದ್ಯಕ್ಕಂತೂ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.